ಆತ್ಮೇಲೆ ನಮಸ್ಕಾರ. ನಾನು ಜಯಪ್ರಕಾಶ್ ನಾಗ್ತೇಳಿ. ನಾವು ಪ್ರತಿ ವಾರ ಒಂದು 3 ವಿಷಯಗಳನ್ನು ಪ್ರಸ್ತಾಪ ಮಾಡಿ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ ಎಲ್ಲ ಮಾತಾಡ್ತಾರೆ. ಒಂದೊಂದು ವಿಡಿಯೋಗೆ ನಮ್ಮ ಸೀನಿಯರ್ ಸ್ಟೂಡೆಂಟು ಅವರು ಮಾಡರೇಟ್ ಕೂಡ ಮಾಡ್ತಾರೆ. ಇವತ್ತು ಶೈಲಜಾ ಟೀಚರ್ ಮಾಡರೇಟ್ ಮಾಡಬೇಕಂತ ಹೇಳಿದ್ದೇನೆ. ವಿಷಯ ತುಂಬ ಚೆನ್ನಾಗಿದೆ. ಈ ವಿಡಿಯೋ ನೀವು ಒಂದು ಸರಿ ಅಲ್ಲ 2 ಸಾರಿ ನೋಡಿ. ನಿಮ್ಮ ಅನಿಸಿಕೆನೂ ಹೇಗೆ ಅನ್ನಿಸುತ್ತೆ ಅನ್ನೋದನ್ನ ಡಾಕ್ಯುಮೆಂಟ್ ಮಾಡೋವಂಥವ್ರಾಗಿ. ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರಲು ಏನು ಮಾಡಬೇಕು? ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರಲು ಏನು ಮಾಡಬೇಕು? ಈ ಕುದಿಯುತ್ತಿರುವ ಅಂತ ಅಂದ್ರೇನೆ ಸಾಮಾನ್ಯ ಪದನ ಪಾತ್ರೆ ಒಲೆ ಮೇಲೆ ಇಟ್ಟು ಏನೋ ಕುದೀತಾ ಇದೆ ಲಿಕ್ವಿಡ್ ಅನ್ನೋ ಥರದ ಮೀನಿಂಗ್ ಬರ್ತದೆ ಅಲ್ವೇ? ಸೊ ನಾವು ಅಂಥ ಸನ್ನಿವೇಶಗಳಿಂದ ಎಷ್ಟೋ ಸರಿ ಇರ್ತೀವಿ, ಆದರೆ ಗೊತ್ತಿರುವುದಿಲ್ಲ ನಮಗೆ. ಅದರಿಂದ ಹೊರಬರಬೇಕು. ಖಂಡಿತ ಸರಿ ಅಲ್ವಾ? ಫೈಟ್ ಆರ್ ಫ್ಲೈಟ್ ಮೋಡ್ ಅಂತ ಒಂದು ಮಾತಿದೆ. ಇಲ್ಲ ಫೈಟ್ ಮಾಡಬೇಕು, ಇಲ್ಲ ಫ್ಲೈಟ್ ಅಂದರೆ ಓಡೋಗ್ಬಿಡ್ಬೇಕು ಅಂತ. ಹೆಚ್ಚಿನ ಜನ ಎಷ್ಟೋ ಸನ್ನಿವೇಶದಿಂದ ಓಡೋಗ್ಬಿಡೋರ ಸಂಖ್ಯೆ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದು ಐಟಮ್ಗಳನ್ನು ಹ್ಯಾಂಡಲ್ ವಿತ್ ಕೇರ್ ಅಂತ ಹಾಕಿದಾಗೆ ಕೆಲವೊಂದು ಸನ್ನಿವೇಶನ ತುಂಬ ಹುಷಾರಿಂದ ಹ್ಯಾಂಡಲ್ ಮಾಡಬೇಕಾಗ್ತದೆ. ಜೊತೆಗೆ ನಾನು ಒಂದು 2-3 ವಿಡಿಯೋ ಮಾಡಿ ಹಾಕಿದ್ದೇನೆ, ನೀವು ಗಮನಿಸ್ಬೋದು. ಬೇಡ ಪ್ರತಿಕ್ರಿಯೆ, ಇರಲಿ ಪ್ರತಿಸ್ಪಂದನೆ ಅಂತ. ನಾವು ಇಮಿಡಿಯೇಟಾಗಿ ಫಾಸ್ಟ್ ರಿಯಾಕ್ಟ್ ಮಾಡೋದಕ್ಕಿಂತ ಸ್ಪಂದನೆ ಇರಲಿ ಅಂತ. ದೆನ್ ನಮಗೆ ಒಂದೊಂದು ಸಾರಿ ಗೊತ್ತಾಗಲಿಲ್ಲ ಅಂದಾಗ ಬೇರೆಯವರ ಮಾರ್ಗದರ್ಶನ ಪಡೆಯೋದು ಒಳ್ಳೆಯದು ಅಂತ ನನಗನ್ನಿಸುತ್ತೆ. ಈ ಕೆಲವು ಟಿಪ್ಸ್ ಕೊಡ್ತಾ ನಾನು ಶೈಲಜಾ ಅವ್ರಿಗೆ ಆಹ್ವಾನ ನೀಡ್ತೇನೆ. ಈ ಇಡೀ ವಿಚಾರದ ಬಗ್ಗೆ ನಮ್ಮೆಲ್ಲ ಆನ್ಲೈನ್ ಸ್ಟೂಡೆಂಟ್ಸ್ ಜೊತೆ ಮಾಡರೇಟ್ ಮಾಡಿ ಅಂತ. ಎಸ್, ಓ ಟು ಶೈಲಜಾ. ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಇಂದು ನಾವು ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರಲು ಏನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮನಸ್ಸು ಎಷ್ಟೋ ಸಂದರ್ಭದಲ್ಲಿ ಸಮಾಧಾನವಾಗಿ ಇರಕ್ ಸಾಧ್ಯನೇ ಆಗಲ್ಲ. ಯಾಕಂದ್ರೆ ಅದು ಹಲವಾರು ಸನ್ನಿವೇಶಗಳ ಪ್ರಭಾವಕ್ಕೆ ಒಳಗಾಗ್ತಾ ಇರುತ್ತೆ. ಆಗ ಮನಸ್ಸಿನಲ್ಲಿ ಆತಂಕ, ಕಳವಳ ಮತ್ತು ಈ ಒಂದು ಚಿಂತೆ ಅಂತಕ್ಕಂಥದ್ದು ಕಾಡ್ತಾ ಇರುತ್ತೆ. ಇದು ಮನಸ್ಸಿನ ಸಹಜ ಸ್ವಭಾವ. ಸ್ನೇಹಿತರೆ, ನಾವೆಲ್ಲ ಪ್ರತಿನಿತ್ಯ ಇಂಥ ಸನ್ನಿವೇಶಗಳನ್ನ ಎದುರಿಸ್ತಾ ಇರ್ತೀವಿ. ಇದಕ್ಕೆ ಪರಿಹಾರ ಏನು ಅಂತ ಒಂದೊಂದ್ ಸಾರಿ ಗೊತ್ತಿದ್ರೂ ಕೂಡ ಅಳವಡಿಕೆಯಲ್ಲಿ ತೊಂದರೆ ಆಗ್ಬಿಡುತ್ತೆ, ವಿಳಂಬ ಆಗುತ್ತೆ. ಅದಕ್ಕೆ ಕಾರಣ ಭಾವನೆಗಳ ಮೇಲೆ ನಿಯಂತ್ರಣ ಇಲ್ಲದೆ ಇರತಕ್ಕಂಥದ್ದು. ಹಾಗಾಗಿ ಈ ಕುದಿಯುವ ಸನ್ನಿವೇಶಗಳಿಂದ ಹೊರ ಬರಬೇಕು ಅನ್ನೋ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳುವುದು ಇಂದಿನ ಅತಿ ಅಗತ್ಯವಾದಂತಹ ಒಂದು ವಿಷಯ ಆಗಿದೆ. ಈ ವಿಷಯದ ಬಗ್ಗೆ ನಮ್ಮ ಸ್ನೇಹಿತರು ಏನು ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾರ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲೇದಾಗಿ ನೇತ್ರಾವತಿ ಮೇಡಮ್ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಬೇಕಾಗಿ ಕೇಳ್ತೀನಿ. ನನ್ನ ಆತ್ಮೀಯ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಷಯ ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರಲು ಏನು ಮಾಡಬೇಕು ಅಂತ ಹೇಳಿ. ಅಂದ್ರ ಸರ್ ಯಾವುದೇ ವಿಷಯ ಕೊಡ್ಲಿ ಅದು ನಮ್ಮ ಜೀವನಕ್ಕೆ ಬಹಳ ಅವಶ್ಯವಾಗಿ ತಿಳ್ಕೊಳ್ಳುವಂಥದ್ದೇ ಇದು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಹಂತದಲ್ಲಿ ಒಂದು ಕುದಿಯುವ ಅಶಾಂತಿ, ಒತ್ತಡ ಭಾವನೆಗಳು ಬರ್ತಾವ ಕಾಮ. ಆದ್ರೆ ಮಾನವನ ಇದು ಸಹಜ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆ ಅಂತ. ಇದು ಯಾವುದೇ ಆಗಲಿ ಕುದಿವಿನ ಮಧ್ಯೆ ಸಿಲುಕಿಕೊಂಡು ಮನುಷ್ಯ ಅದರಿಂದ ಹೊರ ಹೆಂಗ್ ಬರಬೇಕು ಅನ್ನೋದೇ ಒಂದು ದೊಡ್ಡ ಸವಾಲು ಇವತ್ತಿನ ದಿವಸ. ನಾನು ಇದರಿಂದ ಹೊರ ಬರಬೇಕು ಅಂತೇಳಿ ಎಷ್ಟೋ ಮನಸ್ಸು ಹೇಳ್ತದ, ಆದ್ರೆ ದಾರಿ ಕಾಣದೆ ಚಿಕ್ಕದೊಂದು ಸಮಸ್ಯೆ ದೊಡ್ಡ ಸಮಸ್ಯೆಯಾಗಿ ಬೆಟ್ಟದಂತೆ ಕಾಣ್ತದ. ಇಂಥ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನ ಬೇಕು. ಜೆ.ಪಿ. ಸರ್ ಅಂತವ್ರ ಮಾರ್ಗದರ್ಶನ ಸಿಕ್ಕರೆ ಎಂತ ನೆಟ್ವರ್ಕ್ ಇಶ್ಯೂ ಆಗಿರ್ಬೇಕು. ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಾಗಿ ಕೇಳ್ಕೊ. ಮೇಡಮ್ ನಮಸ್ತೆ. ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರುವುದು ಹೇಗೆ ಅಂತ ಇವತ್ತಿನ ಟಾಪಿಕ್. ಏನ್ ಮಾಡ್ಬೇಕು ಅಂತ ಒಂದು ಟಾಪಿಕ್ ಇದೆ. ಮೇಡಮ್ ನಮ್ಗೆ ಒಂದು ವಿಷಯ ಹೇಳ್ಬೋದು. ಸಮಾಜದಿಂದ ನಾವು ಹೊರಗೆ ಬರಕ್ಕಂತೂ ಆಗಲ್ಲ ಮೇಡಮ್, ಯಾಕೆಂದ್ರೆ ನಮ್ ಸುತ್ತಮುತ್ತಲು ಇರೋದೇ ಸಮಾಜ. ಈ ಟೈಮಲ್ಲಿ ನನಗೆ ಮೊಹಮ್ಮದ್ ರಫಿ ಅವರು ಆಡಿರುವಂತ ಒಂದು ಹಾಡು ನೆನಪಾಗುತ್ತೆ.
ನೀನೆಲ್ಲಿ ನಡೆವೆ ದೂರ ಎಲ್ಲೆಲ್ಲೂ ಲೋಕವೇ, ಈ ಲೋಕವೆಲ್ಲ ಘೋರ ಎಲ್ಲೆಲ್ಲೂ ಶೋಕವೇ ಅಂತ. ಅಂದ್ರೆ ನಾವು ಇಂಥ ಸನ್ನಿವೇಶಗಳನ್ನ ತಪ್ಪಿಸ್ಕೊಂಡು ಎಲ್ಲೋ ಹೋಗ್ತೀವಿ ಅಂತ ಹೋದ್ರೆ ಸಾಧ್ಯನೇ ಇಲ್ಲ. ನಾವ್ ಎಷ್ಟು ದೂರ ಹೋಗ್ತೀವೋ ಅಷ್ಟು ದೂರ ನಮ್ಮ ಸಮಾಜ ಇದೆ. ಹಂಗಿದ್ಮೇಲೆ ನಾವ್ ಈ ಸನ್ನಿವೇಶಗಳನ್ನ ಎದುರಿಸೋದು ನಾವ್ ಇದ್ದ ಸ್ಥಳದಲ್ಲೇ ಎದುರಿಸ್ಬೇಕು ಮೇಡಮ್. ಹಂಗಾಗ್ಬೇಕು ಅಂತಂದ್ರೆ ನಮ್ಮ ಜೊತೆಗೆ ಇರುವಂತ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ನಾವು ವಿಮರ್ಶೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅವ್ರ ಏನ್ ಹೇಳ್ತಾರೆ, ಅವ್ರ ಸಂದರ್ಭ, ಸನ್ನಿವೇಶಗಳನ್ನ ನಾವು ಗಮನಿಸ್ಬೇಕು. ಅಥವಾ ನಾನು ಅವ್ರ ಸ್ಥಾನದಲ್ಲಿ ಇದ್ರೆ ಏನ್ ಮಾಡ್ತಾ ಇದ್ದೆ ಅನ್ನೋದನ್ನ ತಿಳ್ಕೊಂಡು ಯೋಚನೆ ಮಾಡಬೇಕು. ಅದೇನು ನಮ್ಮಿಂದ ಆಗ್ಲಿಲ್ಲ ಅಂತ ಅಂದ್ರೆ ಈ ನಮ್ಮ ಸಂಬಂಧಗಳು, ನಮ್ಮ ಸುತ್ತಲಿನ ವಾತಾವರಣ ಈ ರೀತಿ ಕುದಿಯುವಂತ ಒಂದು ಏನು ಅನುಭವವನ್ನು ನಮಗೆ ಕೊಡ್ತದೆ. ಹಂಗಿದ್ಮೇಲೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಒಂದು ವ್ಯವಸ್ಥೆ ಅಥವಾ ಒಂದ್ ಏನೋ ನಡೀತಾ ಇದೆ ಅಂದಾಗ ನಾವ್ ಅದನ್ನ ಸಾಕ್ಷಿ ಭಾವದಿಂದ ನೋಡ್ಬೇಕೇ ಹೊರತು ಅದನ್ನ ವೈಯಕ್ತಿಕವಾಗಿ ನಮ್ಮ ಮನಸ್ಸಿಗೆ ತಗೋಬಾರ್ದು. ಆ ಸಾಕ್ಷಿ ಭಾವದಿಂದ ನೋಡಿದಾಗ ಎಷ್ಟೋ ಸಮಸ್ಯೆಗಳು ಅದ್ ನಮ್ದಲ್ಲ ಅಂತೇಳಿ ತಾನೇ ಹೋಗ್ತಾ ಇರುತ್ತೆ. ಯಾವಾಗ್ಲೂ ನಾವು ಆ ರೀತಿ ಯೋಚನೆ ಮಾಡ್ತಾ ಕೂತಾಗ ನಮ್ಮಗಳ ಮಧ್ಯೆ ಏನು ಸಂಬಂಧಗಳು ಹಾಳಾಗಲ್ಲ ಮತ್ತು ಇಂಥ ಸನ್ನಿವೇಶಗಳಿಗೆ ನಾವು ಒಳಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ನಾವು ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಏನು ಅಂದ್ರೆ ವೈಯಕ್ತಿಕವಾಗಿ ನಮ್ಮಲ್ಲಿ ಕೆಲಸಗಳು ನಡಿಬೇಕು ಮೇಡಮ್. ಅಂದ್ರೆ ಆಂತರ್ಯದಲ್ಲಿ ನಾವು ಬದಲಾಗಬೇಕು. ಆಂತರ್ಯದಲ್ಲಿ ನಾವು ಬದಲಾಗೋದು ಎಲ್ರಿಗೂ ಸಾಧ್ಯ ಇಲ್ಲ. ಈಗ ನಮಗ್ ಸಿಕ್ಕಿದೆ ಜಯಪ್ರಕಾಶ್ ಸರ್ ಅವ್ರದ್ದು ಕ್ಲಾಸು. ಆ ರೀತಿ ಮಾರ್ಗದರ್ಶನ ಮಾಡುವಂತ ಗುರುಗಳು ಸಿಕ್ಕಾಗ ಅನೇಕರ ಜೀವನದಲ್ಲಿ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಾವು ಸಮಾಜದಲ್ಲಿ 10ರಲ್ಲಿ 11 ಆಗ್ಬಿಡ್ತೀವಿ. ಹಂಗಾಗಿ ಎಷ್ಟು ಜನ ಮಾರ್ಗದರ್ಶನ ತಗೋತಾರೋ ಅಂತವ್ರ ಜೀವನದಲ್ಲಿ ಬದಲಾವಣೆ ಖಂಡಿತ ಸಾಧ್ಯ ಇದೆ. ಎಂತ ಕುದಿಯಂತ ಸನ್ನಿವೇಶ ಇದ್ರೂ ಕೂಡ ನಾವ್ ಅದ್ರಲ್ಲಿ ಇದ್ಕೊಂಡೇ ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಕೋಬಹುದು ಮತ್ತು ನಮ್ ಜೊತೆಗಿರೋರ್ನು ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳ್ತೀನಿ ಮೇಡಮ್. ನಮಸ್ಕಾರ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದ್ರೆ ಈ ಸಮಾಜದಲ್ಲಿದ್ದಾಗ ಭಿನ್ನ ಅಭಿಪ್ರಾಯಗಳಿಂದಾಗಿ ಇಂಥ ಸನ್ನಿವೇಶಗಳು ಉತ್ಪತ್ತಿ ಆಗೋದು ಸಹಜ. ನಾವು ಸಮಾಜ ಬಿಟ್ಟು ಹೋಗಕ್ಕಾಗಲ್ಲ, ಮನುಷ್ಯ ಸಂಘ ಜೀವಿ. ಇಲ್ಲಿ ಇದ್ಕೊಂಡು ಒಂದ್ ಸ್ವಲ್ಪ ನಾವು ಹೊಂದಾಣಿಕೆ ಮಾಡ್ಕೊಂತ, ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾ, ಇನ್ನು ಕೆಲವನ್ನ ನಾವು ಇಗ್ನೋರ್ ಮಾಡ್ತಾ ಈ ಪರಿಹಾರದ ಕಡೆಗೆ ಮನಸ್ಸನ್ನ ಕೇಂದ್ರೀಕರಿಸುತ್ತಾ ಮಾನವೀಯ ಸಂಬಂಧಗಳನ್ನ ಉಳಿಸ್ಕೊಳ್ತಾ ಬೆಳೆಸ್ಕೊಳ್ತಾ ಹೋಗ್ಬೇಕು ಅಂತ ಚೆನ್ನಾಗಿ ಹೇಳಿದ್ರು ಮೇಡಮ್. ಧನ್ಯವಾದಗಳು ಮೇಡಮ್. ಹಾಗೆ ಈ ವಿಷಯದ ಬಗ್ಗೆ ಸಂತೋಷ್ ಶೆಟ್ಟಿ ಸರ್ ತಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರಲು ನಾವು ಏನು ಮಾಡಬೇಕು ಅಂದ್ರೆ ಮೊದಲನೇದಾಗಿ ನಾವು ಈ ಸಂದರ್ಭವನ್ನ ನಾವು ಎದುರಿಸಿದಾಗ ನಮ್ಮ ಮಾನಸಿಕ ಸ್ಥಿಮತೆಯನ್ನ ನಾವು ಕಳ್ಕೊಳ್ಬೇಕು. ಆದಷ್ಟು ಮೌನ ವಹಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಎರಡನೇದಾಗಿ ಈ ಕುದಿಯುತ್ತಿರುವಂತ ಸಂದರ್ಭದಲ್ಲಿ ನಮ್ಮ ಬುದ್ಧಿ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ಮ ಬುದ್ಧಿಯನ್ನ ಯಾವುದೇ ಕಾರಣಕ್ಕೂ ಕೋಪದ ಕೈಗೆ ಕೊಡದ ಹಾಗೆ ನಾವು ಒಂದು ಪ್ರಯತ್ನವನ್ನ ಮಾಡಬೇಕು. ಯಾಕಂದ್ರೆ ಆ ಒಂದು ಸಲ ನಾವು ಕೋಪಕ್ಕೆ ನಮ್ಮ ಬುದ್ಧಿಯನ್ನ ಕೊಟ್ಟಾಗ ನಾವು ಏನ್ ಮಾಡ್ತೇವೆ ಅನ್ನುವಂಥದ್ದೇ ನಮ್ಗೆ ಗೊತ್ತಾಗದ ಅಂತ ಒಂದು ಪರಿಸ್ಥಿತಿಯನ್ನ ತಲುಪುವಂತದ್ದನ್ನ ಆಗ್ತದೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಈ ತರದ ಒಂದು ಸನ್ನಿವೇಶ ನೆಟ್ವರ್ಕ್ ಇಶ್ಯೂ ಇರ್ಬೇಕನ್ಸುತ್ತೆ. ಧನ್ಯವಾದಗಳು ಸರ್. ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ರಿ. ಅಂದ್ರೆ ನಮ್ಮ ಕೋಪಕ್ಕೆ ನಮ್ಮ ಕೈಯನ್ನ ಕೊಡಬಾರ್ದು. ಅಂದ್ರೆ ನಮ್ಮ ಬುದ್ಧಿಯನ್ನ ಕೋಪ ನಷ್ಟ ಮಾಡುತ್ತೆ. ಹಾಗಾಗಿ ಸನ್ನಿವೇಶವನ್ನ ಶಾಂತ ಮನಸ್ಥಿತಿಯಿಂದ ಅರ್ಥ ಮಾಡಿಕೊಂಡು ಆ ಸನ್ನಿವೇಶದಲ್ಲಿ ನನ್ನ ಪಾತ್ರ ಎಷ್ಟಿದೆ ಅಂತ ವಿಮರ್ಶೆ ಮಾಡ್ಕೊಳ್ಳೋದು ಇದರಿಂದ ಹೊರಬರೋದಕ್ಕೆ ಒಂದು ದಾರಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಧನ್ಯವಾದಗಳು. ಹಾಗೆ ಈ ಶರಣಬಸಪ್ಪ ಸರ್ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಯಾವುದೇ ಕೆಲಸದಾಗ್ಲಿ ನಾವು ಸಂಯಮದಿಂದ ಕೆಲಸ ತಕ್ಕೋಬೇಕು. ನಾವು ಎದುರು ವ್ಯಕ್ತಿಗಳು ಹೇಗೆ, ಅವ್ರ ನಡವಳಿಕೆ ಹೇಗೆ, ಕೋಪ ಮಾಡಿಕೊಳ್ಳುವವರ ಕಾಣಿಸಿದ ಇದ್ದಾರ ಇಲ್ವಾ, ಆ ತರ ಎದುರು ವ್ಯಕ್ತಿಗಳನ್ನು ತಿಳ್ಕೊಂಡು ಅವ್ರ ಜೊತೆ ನಾವು ಯಾವುದೇ ವಿಷಯದಲ್ಲಿ ಡಿಸ್ಕಷನ್ ಮಾಡಬಾರ್ದು.
ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ನಾವು ಒಂದು ಯಾವುದೇ ಇಂಥ ಒಂದು ಸನ್ನಿವೇಶದಿಂದ ಹೊರ ಬರ್ಬೇಕಂದ್ರೆ ನಮ್ಮ ಎದುರಿನ ವ್ಯಕ್ತಿ ಯಾವ ದೃಷ್ಟಿಕೋನದಿಂದ ಆ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಅಂತ ವಿಮರ್ಶೆ ಮಾಡಿದಾಗ ನಮ್ಗೆ ಅರ್ಧ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ತಾವು ದೃಷ್ಟಿಕೋನದ ಬಗ್ಗೆ ಹೇಳಿದ್ರಿ. ಧನ್ಯವಾದಗಳು ಸರ್. ಹಾಗೆ ಕಟ್ಟೆ ಯರಿಸ್ವಾಮಿ ಸರ್, ಈ ವಿಷಯದ ಬಗ್ಗೆ ಕುದಿಯುತ್ತಿರುವ ಸನ್ನಿವೇಶಗಳಿಂದ ಹೊರಬರಲು ಏನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಎಲ್ರಿಗೂ ನಮಸ್ಕಾರ. ಕುದಿಯುತ್ತಿರುವ ಸನ್ನಿವೇಶಗಳ ಅಂತಂದ್ರೆ ಮನಸ್ಸು ತಲ್ಲಣಗೊಳಿಸುವ ಮತ್ತು ಒತ್ತಡ ಹೆಚ್ಚಾಗುವ ನಮಗೆ ದಾರಿ ಕಾಣದೇ ಇರುವಂತ ಸಂದರ್ಭದಲ್ಲಿ ಈ ಒಂದು ಪದ ನಮಗೆ ನೆನಪಾಗ್ತದೆ. ಯಾಕಂದ್ರೆ ಈ ರೀತಿ ಆದಾಗ ನಾವು ಕೆಲವೊಂದು ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ನಾವು ಒಂದ್ ಕಡೆ ಕೂಡೋದಾಗಿರ್ಬೋದು, ನಮ್ಮ ಉಸಿರಾಟವನ್ನ ಮೇಲಿಂದ ಕೆಳಗೆ ಒಂದು 10 ಸೆಕೆಂಡು ಹೇಳ್ಕೊಳ್ಳೋದಾಗಿರ್ಬೋದು. ಆಗ ನಮ್ಮ ಮನಸ್ಸು ಒಂದು ಶಾಂತಿ ಕಡೆಗೆ ಬರ್ತದೆ. ಜೊತೆಗೆ ಇನ್ನೊಂದು, ಈಗ ಸನ್ನಿವೇಶನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಬಹಳ ದೊಡ್ಡದಾಗಿ ನಾವು ಅದನ್ನ ಬಿಂಬಿಸ್ತಾ ಇರ್ತೀವಿ. ಅದು ಚಿಕ್ಕದಿರ್ತದೆ. ಅದು ನಮ್ಮ ಕಲ್ಪನೆ ಏನು ಇರುತ್ತಲ್ಲ ಅದು ದೊಡ್ಡದಾಗಿ ನಮ್ಗೆ ಮಾಡಿರ್ತದೆ. ಹಾಗಾಗಿ ಸನ್ನಿವೇಶ ದೊಡ್ಡದಿರ್ಲಿ ಅಂತ ಇದ್ರೂ ಕೂಡ ನಾವು ಅದು ಸಣ್ಣದಂತ ತಿಳ್ಕೊಂಡು ಆ ಒಂದು ಸ್ಥಿತಿಯಲ್ಲಿ ನಾವು ಇರ್ಬೇಕಾಗ್ತದೆ. ಹಾಗೆ ಭಾವನೆಗಳನ್ನ ನಾವು ಬದಿಗಿಡ್ಬೇಕಾಗ್ತದೆ. ಅಂದ್ರೆ ಈಗ ಕೋಪ, ಭಯ, ಅತಿಯಾದ ಯೋಚನೆ, ಇವು ಹೆಂಗಂತಂದ್ರೆ ಈ ಕುದಿಯುತ್ತಿರುವಾಗ ಸನ್ನಿವೇಶಗಳಿಗೆ ಒಂದು ಇಂಧನ, ಒಂದು ಪೆಟ್ರೋಲು, ಸೀಮೆಎಣ್ಣೆ ಕೊಟ್ಟ ಹಾಗೆ. ಹಾಗಾಗಿ ಈ ಭಾವನೆಗಳಿಗನ್ನ ನಾವು ಬದಿಗಿಡ್ಬೇಕಾಗ್ತದೆ ಅಂತ ಸಂದರ್ಭದಲ್ಲಿ. ಜೊತೆಗೆ ನಾವು ಒಬ್ರಲ್ಲ, ನಾವು ಒಂದು ಕುಟುಂಬ, ನನ್ನ ಜೊತೆಗೆ ಒಬ್ಬಂಟಿದ್ದಾಗ ಈ ತರ ಸಾಕಷ್ಟು ಯೋಚನೆಗಳು, ನಮಗೆ ಸನ್ನಿವೇಶಗಳು ಎದುರಾಗ್ತಾವ. ಅವಾಗ ನಾವೇನ್ ಮಾಡ್ಬೇಕು, ನಾನು ಒಬ್ಬನೇ ಇಲ್ಲ, ನನ್ನ ಜೊತೆಗೆ ಕುಟುಂಬ ಇದೆ, ನನ್ನ ಜೊತೆಗೆ ಸ್ನೇಹಿತರಿದ್ದಾರೆ, ನನ್ನ ಜೊತೆಗೆ ಮಾರ್ಗದರ್ಶಕರಿದ್ದಾರೆ, ನನ್ನ ಜೊತೆಗೆ ಗುರುಗಳಿದ್ದಾರೆ, ನನ್ನ ಜೊತೆ ಸ್ನೇಹಿತರು ಇದ್ದಾರೆ. ಈ ತರ ನಾವು ಅನ್ಕೊಂಡು ಹೋದಾಗ ಇಂಥ ಸನ್ನಿವೇಶಗಳನ್ನ ನಾವು ಕಡಿಮೆಗೊಳಿಸ್ಬೋದು. ಹಾಗೆ ಈಗ ನೋಡಿ, ಈ ಕುದಿಯುತ್ತಿರುವ ಸಮಯದಲ್ಲಿ ನಾವು ಬರೇ ಮೊಟ್ಟೆನ ಹಾಕಿದಾಗ ಮೊಟ್ಟೆನೇ ಕರಗ್ತದೆ. ಅಂತ ಸಂದರ್ಭದಲ್ಲಿ ಇಂಥ ಸನ್ನಿವೇಶಗಳನ್ನ ನಾವು ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕೆಂಬುದು ಒಂದು ಸರಿಯಾದ ಒಂದು ನಿರ್ಧಾರ ತಗೊಂಡು ಒಂದು ನಾವು ಮಾರ್ಗದರ್ಶನ ಪಡ್ಕೊಂಡ್ರೆ ಇದು ಯಾವುದು ಸನ್ನಿವೇಶ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅಂದ್ರೆ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು, ಇತರರನ್ನ ಅರ್ಥ ಮಾಡ್ಕೊಂಡು, ಹಿರಿಯರ ಮಾರ್ಗದರ್ಶನದ ಮೂಲಕ ನಾವು ಇಂಥ ಸನ್ನಿವೇಶದಿಂದ ಹೊರಬರ್ಬೋದು ಅಂತ ಹೇಳಿದ್ರಿ. ಧನ್ಯವಾದಗಳು ಸರ್. ಹಾಗೆ ಮಾಲತಿ ಮೇಡಮ್, ಈ ಒಂದು ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಮೇಡಮ್, ಕುದಿಯುತ್ತಿರುವ ಸನ್ನಿವೇಶಗಳಿಂದ ನಾವೇನ್ ಮಾಡ್ಬೇಕು ಅಂತ. ಕುದಿಯುತ್ತಿರುವಂತ ಸನ್ನಿವೇಶಗಳೇನಾಗುತ್ತೆ ಅಂದ್ರೆ ವ್ಯಕ್ತಿಗಾಗ್ಲಿ ಸಮಾಜಕ್ಕಾಗ್ಲಿ ಒಳಿತನ್ನ ಮಾಡುವಂತದ್ದಾಗಿರೋದಿಲ್ಲ. ಅದು ಅಲ್ಲಿ ಕೆಡಕೆ ಸಂಭವ ಆಗತ್ತೆ. ಮತ್ತೆ ಏನಾದ್ರೂ ಒಂದು ವಿನಾಶದ ಅಂಚಿಗೆ ಕೊಂಡೊಯ್ಯುವಂತದ ಸ್ಥಿತಿಯೇ ಇರುತ್ತೆ. ಈ ಕುದಿಯುತ್ತಿರುವ ಸನ್ನಿವೇಶ ಅಂದ್ರೆ ಅದು ಧನಾತ್ಮಕತೆಗಿಂತ ಋಣಾತ್ಮಕ ಪರಿಣಾಮವನ್ನೇ ಹೆಚ್ಚು ಬೀರೋದ್ರಿಂದ ನಾವು ಏನಾದ್ರೂ ಆ ಕುದಿಯುತ್ತಿರುವ ಸನ್ನಿವೇಶವನ್ನ ಬದಲಾಯಿಸುವಂತ ಒಂದು ನಮ್ಮ ಚೌಕಟ್ಟಿಗೆ ಒಳಪಟ್ಟು ಬದಲಾವಣೆ ಮಾಡುವಂತ ಒಂದು ಸದಾವಕಾಶ ಇದ್ರೆ ನಾವು ಬದಲಾಯಿಸುವ ಪ್ರಯತ್ನವನ್ನ ಮಾಡ್ಬೇಕು. ಮತ್ತೆ ಆ ಸನ್ನಿವೇಶಕ್ಕೆ ನಮ್ಮ ಒಂದು ಮನೋಧೋರಣೆಯನ್ನ, ಮನಸ್ಸನ್ನ, ನಮ್ಮ ಮಾನಸಿಕ ಸ್ಥಿತಿಯನ್ನ ಧನಾತ್ಮಕವಾಗಿ ಇಟ್ಕೊಳ್ಳುವಂಥದ್ದು, ಮತ್ತೆ ಆ ಸನ್ನಿವೇಶಕ್ಕೂ ಮೀರಿರುವಂತ ಒಂದು ಪ್ರತಿಭೆಯನ್ನ ನಾವು ಬೆಳೆಸ್ಕೊಂಡು ಆ ಕುದಿಯುತ್ತಿರುವ ಸನ್ನಿವೇಶದಿಂದ ನಾವು ಹೊರಗಡೆ ಬರುವಂತದ್ದು ಅಥವಾ ಸನ್ನಿವೇಶವನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನ ಮಾಡುವಂತದ್ದು, ಸಮಾಜದಲ್ಲಿ ಆರೋಗ್ಯಕರವಾದಂತ ಒಂದು ಪರಿಸರವನ್ನ ನಿರ್ಮಾಣ ಮಾಡುವಂತದ್ದು ಮತ್ತು ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರವನ್ನ ಒಂದು ಆರೋಗ್ಯಕರ ರೀತಿಯಲ್ಲಿ ಮಾಡುವಂತದ್ದು, ನಾವು ನಮ್ಮೊಟ್ಟಿಗೆ ಇರುವಂತ ಇತರ ಮಾನವರನ್ನ ಸುಖವಾಗಿ ಬಾಳುವಂತ ಒಂದು ಪರಿಸ್ಥಿತಿಯನ್ನ, ಸಂದರ್ಭವನ್ನ ಒದಗಿಸುವುದಲ್ಲಿ ನಾವು ಪಾಲುದಾರರಾಗುವಂತ ಪ್ರಯತ್ನವನ್ನ ಮಾಡುವಂತದ್ದು. ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ತಮ್ಮ ಮಾತು ಕೇಳಿದಾಗ ನನಗೆ ಬಸವಣ್ಣರ ಒಂದು ವಚನ ನೆನಪಾಗುತ್ತೆ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ಅವರಿಗಾದ ಆಗೇನು ತನಗಾದ ಚೇಗೇನು. ತನುವಿನ ಕೋಪ ತನ್ನ ಹಿರಿತನದ ಕೇಡು, ಮನದ ಕೋಪ ತನ್ನ ಅರಿವಿನ ಕೇಡು,
ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದಲ್ಲದೆ ನೆರೆ ಮನೆಯ ಸುಡುವುದೇ ಕೂಡಲ ಸಂಗಮ ದೇವ ಅಂತ. ಹಾಗೆ ನಮ್ಮೊಳಗಿರ್ತಕ್ಕಂಥ ಇಂಥ ಒಂದು ಉದ್ವೇಗ, ಆತಂಕ, ಸನ್ನಿವೇಶಗಳು ನಮ್ಮನ್ನೇ ದಿನದಿಂದ ದಿನಕ್ಕೆ ಅವನತಿಯತ್ತ ಕರೆದೊಯ್ತವೆ. ಹಾಗಾಗಿ ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡು ಅಂತ ಸನ್ನಿವೇಶದಿಂದ ನಾವು ಹೊರಬರಲು ಈ ನನ್ನೆಲ್ಲ ಸ್ನೇಹಿತರು ತುಂಬಾ ಅತ್ಯುತ್ತಮವಾದ ಸಲಹೆಗಳನ್ನ ನೀಡಿದ್ರು. ಅಂತವನ್ನೆಲ್ಲ ನಾವು ಅಳವಡಿಸ್ಕೊಳೋದ್ರಿಂದ ನಾವು ಇಂಥ ಸನ್ನಿವೇಶದಿಂದ ಯಶಸ್ವಿಯಾಗಿ ಹೊರಬರಕ್ ಸಾಧ್ಯ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇದುವರೆಗೂ ಈ ಒಂದು ಕುದಿಯುತ್ತಿರುವ ಸನ್ನಿವೇಶದಿಂದ ಹೊರಬರುವುದು ಹೇಗೆ ಅನ್ನೋ ಒಂದು ವಿಷಯದ ಬಗ್ಗೆ ಎಲ್ಲರೂ ಅತ್ಯಂತ ವಿಭಿನ್ನವಾಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ತಮ್ಗೆ ಹೇಗೆ ಅನಿಸ್ತು ಅನ್ನೋದ್ರು ಕೂಡ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನ ತಮ್ಮ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತಮ್ಮ ಅಮೂಲ್ಯ ಸಮಯಕ್ಕೆ ಧನ್ಯವಾದ.